ಹಾಯ್ ಹಲೋ ನಮಸ್ಕಾರ ಎಲ್ಲ ಕ್ರಿಕೆಟ್ ಅಭಿಮಾನಿ ದೇವರುಗಳಿಗೆ. ನಾನು ನಿಮ್ಮ ಪ್ರೀತಿಯ ಇವತ್ತು 2ನೇ ತಾರೀಕು ರೀ. ಇವತ್ತೊಂದು ಮಸ್ತ್ ಮ್ಯಾಚ್ ತೊಗೊಂಬರತ್ತೀವಿ ರೀ. ಇವತ್ತು ಸಾಯಂಕಾಲ 7:30 ಒಂದು ಬೆಂಕಿ ಮ್ಯಾಚ್ ಐತೆ ರೀ. ಅದು ಯಾವುದಪ್ಪ ಅಂತಂದ್ರೆ ನಮ್ಮ ಕನ್ನಡಿಗರ ಹೆಮ್ಮೆಯ ತಂಡ RCB ವರ್ಸಸ್ ಗುಜರಾತ್ GT ಹಾಗೂ RCB ನಡುವೆ ಇವತ್ತು 7:30 ಒಂದು ಅದ್ಭುತವಾಗಿರುವಂಥ ಬೆಂಕಿ ಮ್ಯಾಚ್ ಸ್ಟಾರ್ಟ್ ಆಗೋದೈತ್ರಿ. ಆ ಮ್ಯಾಚಿನ ಬಗ್ಗೆ ಏನೇನೋ ಯಾರ್ಯಾರು ರನ್ ಹೊಡಿತಾರೋ, ಯಾರು ರನ್ ಹೊಡಿಬೋದು, ಯಾರು ಬಾಲಿಂಗ್ ಸ್ಲೋ ಮಾಡ್ತಾರ, ಯಾರು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ನಾವು ಒಂದೆರಡು ಮಾತಾಡ. ಇವತ್ತು RCB ಮತ್ತು GT ನಡುವೆ ನಡೆಯುವಂಥ ಎರಡು ಪಂದ್ಯಗಳು ಎಲ್ಲಿ ನಡೆಯತ್ತವಪ್ಪ ಅಂತಂದ್ರೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ನಡೆಯತ್ರಿ. ಇದು ಹೆಂಗಪ್ಪ ಪಿಚ್ಚಪ್ಪ ಅಂತಂದ್ರೆ 100% ಬ್ಯಾಟಿಂಗ್ ಪಿಚ್ ರೀ. ಅದು ಒಟ್ಟ ಬ್ಯಾಟ್ಸ್ಮನ್ಗಳು ದುಮ್ಶ ಹೊಡಿಯೋದು, ಬಾಲರ್ಗಳಿಗೆ ಏನು ಹೆಲ್ಪ್ ಇಲ್ರಿ. ಅದು ಎಲ್ಲ ಅಲ್ಲೊಂದು ಇಲ್ಲೊಂದು ವಿಕೆಟ್ ಬೀಳ್ಬೋದು ಅಷ್ಟೇ. ಬಟ್ ಆದ್ರೆ ಬ್ಯಾಟ್ಸ್ಮನ್ಗಳು ಗುಮ್ಮು ಬ್ಯಾಟ್ಸ್ಮನ್ ಇದ್ರೆ ದುಮ್ಶಾನ್ ಗುಮ್ತಾನ. ಇದು ಬ್ಯಾಟಿಂಗ್ ಪಿಚ್ ಹೆಂಗೈತಪ್ಪ ಅಂತಂದ್ರೆ ಈ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೈಯೆಸ್ಟ್ ಸ್ಕೋರ್ ಬಂದು ಹೋದ ವರ್ಷ ನಡೆದಿರುವಂಥ ನಮ್ಮ RCB ಮತ್ತು ಹೈದರಾಬಾದ್ ಒಳಗೆ ಹೈದರಾಬಾದ್ ತಂಡ 287 ರನ್ ಹೊಡೆದಿತ್ತು ರೀ. ಅದು ಹೈಯೆಸ್ಟ್ ಸ್ಕೋರ್ ಐತಿ. ಆಮೇಲೆ ಭಾಳಷ್ಟು ಈ ಒಂದು ನಮ್ಮದು GT ಮತ್ತು RCB ಇವೆರಡು ತಂಡಗಳ ಬಲಾಬಲ ನೋಡೋದಾದ್ರೆ ರೀ ಸುಮಾರು 5 ಸಲ ಏನು ಮುಖಾಮುಖಿ ಆಗಿರಲ್ಲ. ಹಿಂದಿನ 5 ಸಲ ಮುಖಾಮುಖಿ ಆಗಿದ್ರೊಳಗೆ RCB 3 ಮ್ಯಾಚ್ ಗೆದ್ದಾರೆ ರೀ. ಆಮೇಲೆ GT ಅವ್ರು 2 ಮ್ಯಾಚ್ ಗೆದ್ದಾರೆ. ಈ ಸಲ ನಡೆದಿರುವಂಥ ಎರಡೂ ಪಂದ್ಯಗಳಲ್ಲಿ 2024 IPL ಪಂದ್ಯದಲ್ಲಿ ಎರಡೂ ಪಂದ್ಯಗಳಲ್ಲಿ RCB ವಿನ್ ಆಗ್ಯಾರ ನೋಡ್ರಿ. ಇದು ನಮ್ಮ RCB ತಂಡಕ್ಕೆ ಭಾಳಷ್ಟು ಬಲ ತಂದು ಕೊಡುವಂಥದ್ದು. ಇನ್ನು GT ತಂಡಕ್ಕೆ ಬರೋದಾದ್ರೆ ಬ್ಯಾಟಿಂಗ್ ಲೈನ್ ಅಂತ ಅಗದಿ ಬೆಂಕಿ ಬ್ಯಾಟಿಂಗ್ ಐತ್ರಿ. ಆಡಿರುವಂಥ ಎರಡು ಪಂದ್ಯಗಳಲ್ಲಿ ಒಂದು ಮ್ಯಾಚ್ ಸೋತಾರ ಕರೆ, ಬಟ್ ಒಂದು ಮೊನ್ನೆ ಮ್ಯಾಚ್ ಗೆದ್ದ ಭಾಳ ಹುಮ್ಮಸ್ಸಿನಿಂದ ನಮ್ಮ ಬೆಂಗಳೂರಿಗೆ ಆಗಮಿಸಿದ್ದಾರೆ ರೀ. ಇವತ್ತು ಆ ತಂಡದೊಳಗೆ ಯಾರ್ಯಾರು ಅದಾರಪ್ಪ ಅಂತಂದ್ರೆ ಓಪನರ್ ಆಗಿ ನಮ್ಮ ಲೋಕಲ್ ಬಾಯ್ ಇಲ್ಲಿ ತಮಿಳ್ನಾಡಿನ ಒಬ್ಬ ಹುಡುಗ ಅದಾನ್ರಿ. ಯಾರಪ್ಪ ಅಂದ್ರೆ ಸುದರ್ಶನ್ ಮಸ್ತ್ ಬ್ಯಾಟಿಂಗ್ ಆಡತಾನ್ರಿ. ಆಮೇಲೆ ಗಿಲ್ ಓಪನರ್ ಆಗಿ ಬರ್ತಾನ್ರಿ. ಅವಂತಿ ಮಸ್ತ್ ಚಲೋ ಆಡ್ತಾನ್ರಿ ಬ್ಯಾಟಿಂಗ್. ಆಮೇಲೆ ಒನ್ ಡೌನ್ ಆಗಿ ಬಟ್ಲರ್ ಬರ್ತಾನ್ರಿ. ಇನ್ನು 4ನೇ ಕ್ರಮಾಂಕದಲ್ಲಿ ನಮ್ಮ ತಮಿಳ್ನಾಡಿನ ಹುಡುಗ ಶಾರುಖ್ ಖಾನ್ ಅದಾನ್ರಿ. ಆಮೇಲೆ ವೆಸ್ಟ್ ಇಂಡೀಸ್ ಬ್ಲ್ಯಾಕಿ ಬಾಯ್ ರುದ್ರಫೋರ್ಡ್ ಬರ್ತಾನ್ರಿ. ಆಮೇಲೆ ರಾಹುಲ್ ತೇವಾಟಿಯಾ ನೀ ಏಳಿ ಇತ್ತಾಗ ಬ್ಯಾಟ್ಸ್ಮನ್ ಕರೆ, ಇತ್ತಾಗ ಬೌಲರ್ ಕರೆನೋ ರಶೀದ್ ಖಾನ್ ಅದಾನ್ರಿ. ಆಮೇಲೆ ರಬಾಡ, ಸಾಯಿ ಕಿಶೋರು, ಆಮೇಲೆ ಸಿರಾಜ್ ನಮ್ಮ RCB ಹಳೆ ಹುಲಿ ಸಿರಾಜ್ ರೀ. ಆಮೇಲೆ ಪ್ರಸಿದ್ಧ ಕೃಷ್ಣ, ಆಮೇಲೆ ಇಶಾಂತ್ ಶರ್ಮಾ, ಸುಮಾರು 11-12 ಮಂದಿ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಸೇರಿಸಿ 12 ಮಂದಿ ತಂಡ ಭಾಳಷ್ಟು ಅದ್ಭುತವಾಗಿರುವಂಥ ತಂಡ ಐತ್ರಿ. ಇವತ್ತು ಮ್ಯಾಚ್ ನಮ್ಮ RCB ಒಳಗೆ ಮಸ್ತ್ ಫೈಟ್ ಕೊಡುವಂಥ ಗ್ಯಾರಂಟಿ. ಹೋದ ವರ್ಷ ನಮ್ಮ RCB ಹುಲಿ ಇರುವಂಥ ಸಿರಾಜ್ ಜೊತೆಗೆ ಯಾರಪ್ಪ ಅಂತಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಜೊತೆಗೆ ಹೆಂಗೆ ಬಾಲಿಂಗ್ ಮಾಡ್ತಾನೆ, ನಮ್ಮ ವಿರಾಟ್ ಕೊಹ್ಲಿಗೆ ಹೆಂಗೆ ಬೌಲಿಂಗ್ ಮಾಡ್ತಾನೆ ಅನ್ನೋದು ಭಾಳಷ್ಟು ಕುತೂಹಲ ಆಗಿರುವಂಥ. ಇನ್ನು ನಮ್ಮ RCB ಟೀಮಿಗೆ ಬರೋದಾದರೆ ನಮ್ಮ RCB ಲೋಕಲ್ ಬಾಯ್ಸ್ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ನಮ್ಮ ತಂಡದೊಳಗೆ ಪಿಲ್ ಸಾಲ್ಟ್ ಬರತ್ತಾರೆ. ಹೋದ ಸಲ ಅಂತ ಹೆಂಗಿದ್ದು ಎಲ್ಲಿದ್ದು ಆಮೇಲೆ KKRದಾಗಿದ್ದಂತ್ರಿ ಅಲ್ಲಿ ದುಮ್ಶಾನ್ ಹೊಡೆದು ಕಪ್ ಗೆಲ್ಲಿಸ್ಕೊಟ್ಟಿದ್ದ. ಈ ಸಲ ನಮ್ಮ RCB ಬಂದಾನ. ಈ ಸಲ ನಮ್ಗೆ RCB ಅವ್ರಿಗೆ ಕಪ್ ಗೆಲ್ಸೇ ಕೊಡ್ತಾನೆ. ಈಗ ದುಮ್ಶಾನ್ ಹೊಡ್ಯಾತಾನ್ರಿ. ಅಡ್ಡಿಲ್ಲ, 2-2 ಮಸ್ತ್ ಆಡ್ಯಾನ. ಇದು 3ನೇ ಮ್ಯಾಚ್. ಅದ್ರಾಗ ನಮ್ಮ RCB ಪಿಚ್ನಾಗ ಐತಂದ್ರೆ ನಮ್ಮ ಬೆಂಗಳೂರು ಪಿಚ್ನಾಗ ಐತಂದ್ರೆ ಕೇಳಿರೇನ್ರಿ ದುಮ್ಶಾನ್ ಹೊಡ್ಯಾವ ಅವನ ಬಗ್ಗೆ ಅಂತ 2 ಮಾತು ಇಲ್ವಲ್ಲ. ಇನ್ನು ನಮ್ಮ ವಿರಾಟ್ ಕೊಹ್ಲಿ 1ನೇ ಮ್ಯಾಚ್ ಏನೋ ಭಾಳ ಸ್ಪೀಡ್ ಆಡಿದ್ರಿ. ಬಟ್ 2ನೇ ಮ್ಯಾಚ್ ಏನಾಯ್ತಪ್ಪ ಅಂತಂದ್ರೆ ವಿಕೆಟ್ ಬೀಳಾಕತ್ತಿದ್ದು ಅಥವಾ ಪಿಚ್ ಸ್ಲೋ ಇತ್ತು. ಆಮೇಲೆ 30 ಬಾಲಿಗೆ 31 ರನ್ ಹೊಡೆದ ಅವ್ರದ್ದು ಸಣ್ಣ ಕಾಣಿಕೆ ಕೊಟ್ಟಾರೆ. ಬಟ್ ಇವತ್ತು ಇನ್ನೂ ಸ್ವಲ್ಪ ಸ್ಟ್ರೈಕ್ ರೇಟ್ನ ಚೋತಮ್ಗೆ ಆಡಿದ್ರೆ ನಮ್ಮ RCB ವಿರಾಟ್ ಕೊಹ್ಲಿ ಅಭಿಮಾನಿಗಳು ಇನ್ನೂ ಭಾಳ ಖುಷಿ ಆಕೈತೆ. ಇನ್ನು ಒನ್ ಡೌನ್ ಆಗಿ ಬರುವಂಥ ನಮ್ಮ RCB ಕ್ಯಾಪ್ಟನ್ ರೀ ರಜತ್ ಪಟ್ಟಿದಾರ. ಅವಂತೆ ಸ್ಪಿನ್ನರ್ದು ಸಿಕ್ಕರೆ ಮುಗಿತ್ರ ಅವ್ನ ಕೈಯಾಗ 10 ಹರಿ ಕೈ ಬಿಡ್ತಾನ್ರಿ. ಅವನು ಸ್ಪಿನ್ನರು ಬ್ಯಾಟಿಂಗ್ ಬಂದ್ರೆ ಸಾಕ್ರಿ. ಬ್ಯಾಟಿಂಗ್ ಬಂದ್ರೆ ಸಾಕ್ರಿ, ಯಾರು ಅವ್ನು ಸ್ಪಿನ್ನರ್ ಬಾಲಂಗ್ ಆಡ್ಸಂಗಿಲ್ಲ. ಆ ಪರಿ ಡೇಂಜರಸ್ ಬ್ಯಾಟ್ಸ್ಮನ್ ಅದಾನ್ರಿ. ಇನ್ನು 4ನೇದಾಗಿ ಇಂಪ್ಯಾಕ್ಟ್ ಆಗಿ ಬರುವಂಥ ನಮ್ಮ ಕನ್ನಡಿಗರೇ ದೇವದತ್ ಪಡಿಕ್ಕಲ್ ಅದನ್ರಿ. ಅವ್ನು ಮಸ್ತ್ ಮನಿ ಮ್ಯಾಚ್ ಮಸ್ತ್ ಆಡ್ಯಾನ್ರಿ. ಅಡ್ಡಿಯಲ್ಲಿ ಹಿಂಗೆ ಆಡ್ಕೊಂತ ಹೋದ್ರೆ ನಮ್ಗೆ ಭಾಳ ಖುಷಿ ಆಕೈತ್ರಿ. ಇನ್ನು 5ನೇದು ಲಿವಿಂಗ್ ಸ್ಟೋನ್ ರೀ. ಅವ್ನು ಮಸ್ತ್ ಬ್ಯಾಟಿಂಗ್ ಸರಿಯಾಗಿ ಸಿಕ್ಕಲ್ ಕರೆ ರೀ. ಅವಂಗೆ ಸಿಕ್ಕಿಕ್ತ ನಾವು ನುಗ್ಗ ಹಿಡಿಯವ್ರಿ. ಆಮೇಲೆ ಜಿತೇಶ್ ಶರ್ಮಾ ರೀ, ಅವ್ನು ಮಸ್ತ್ ಕಿಪ್ಪರು ಪ್ಲಸ್ ಬ್ಯಾಟ್ಸ್ಮನ್. ಅವ್ನು ಮಸ್ತ್ ಬ್ಯಾಟಿಂಗ್ ಲೈನ್ ಐತ್ರಿ. ಆಮೇಲೆ ಟಿಮ್ ಡೇವಿಡ್ ರೀ, ಮೊನ್ನೆ ಲಾಸ್ಟ್ ಓವರ್ 3 ಬಾಲಿಗೆ 3 ಸಿಕ್ಸ್ ಹಿಡಿದಿದ್ದ. ಹೀಗಾಗಿ ನಮ್ಮ ಚೆನ್ನೈ ಬಲ್ಲಿ ಗೆಲ್ಲಕ್ಕೆ ಪ್ರಮುಖ ಕಾರಣ ವಹಿಸಿದ್ರಿ ಟಿಮ್ ಡೇವಿಡ್. 3 ಬಾಲಿಗೆ 3 ಸಿಕ್ಸ್ ಹೊಡೆದಿದ್ದ, ಮಸ್ತ್ ಬ್ಯಾಟಿಂಗ್ ಆಡಿದ್ದ. ಇವತ್ತು ಲಾಸ್ಟ್ ಫಿನಿಶಿಂಗ್ ರೋಲ್ ಅವ್ನು ಮಾಡ್ತಾನಂತ ಭಾಳಷ್ಟು ಭರವಸೆ ಐತ್ರಿ. ಆಮೇಲೆ ಕೃಣಾಲ್ ಪಾಂಡ್ಯ ಆಲ್ರೌಂಡರ್ ರೀ. ಅವನು ಇತ್ತಾಗ ಬೆಂಕಿ ಬಾಲಿಂಗ್. ಇನ್ನು ನಮ್ಮ RCB ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ರೀ ಬೌಲಿಂಗ್ ಅಟ್ಯಾಕ್ ಇನ್ನು ಸ್ವಿಂಗು ಮಾಡ್ತಾನೆ, ಔಟ್ ಸ್ವಿಂಗು ಮಾಡ್ತಾನೆ. ಭುವನೇಶ್ವರ್ ಕುಮಾರ್ ರೀ ಫಸ್ಟ್ ಮ್ಯಾಚ್ ಇದ್ರಿಕಿಲ್ ಕರೆ 2ನೇ ಮ್ಯಾಚ್ ಬಂದ ಕಾಸ್ ಮಸ್ತ್ ಬೌಲಿಂಗ್ ಹಾಕ್ಯಾನ್ರಿ. ಹಿಂಗೆ ಬೌಲಿಂಗ್ ಮಾಡ್ರಿ. ಇವತ್ತಿನ ಮ್ಯಾಚ್ನು ಯಾರಪ್ಪ ಅಂದ್ರೆ GT ಅವ್ರನ್ನ ಪ್ರಮುಖ 3 ವಿಕೆಟ್ ಏನದಲ್ರಿ
ಅವ್ರು 3 ವಿಕೆಟ್ ಹೋಗೋದ್ರೆ ಮುಗಿದ ಹೋಯ್ತ್ರಿ, ಮ್ಯಾಚ್ ಗೆದ್ದಂಗೆ ನಾವು. ಇನ್ನು ಹೆಸಲ್ ಉಡ್ರಿ ಅವಂತಿ ಎಮ್ಮಿ ಕಲ್ಲು ಹೋಗ್ತಾನ್ರಿ ಬಾಲ, ಅವ್ನ ಬಾಲ್ ಕಟ್ ಹಚ್ಚೋದು ಜಡ ಆಗೈತ್ರಿ ಅವ್ರಿಗೆ, ಅಂಥ ಬೆಂಕಿ ಬೌಲಿಂಗ್ ಬಿಡತ್ತಾನ. ಇನ್ನು ಯಶ್ ದಯಾಳ್ ರೀ, ಅವಾಗೇನೋ ರಿಂಕು ಸಿಂಗ್ ಕೈಯಾಗ 5 ಬಾಲಿಗೆ 5 6 ಬರ್ಸ್ಕೊಂಡಿದ್ರಿ ಅವ. ಬಟ್ ಅದಾದಮೇಲೆ ಕಮ್ಬ್ಯಾಕ್ ಮಾಡಿದ ರೀತಿ ಐತಲ್ರಿ, ಭಾಳ ಅದ್ಭುತವಾಗಿರುವಂಥ ಕಮ್ಬ್ಯಾಕನ್ನು ಮಾಡಿ ಇವತ್ತು IPL ಒಳಗೆ ಮೇನ್ ಬೌಲರ್ ಆಗಿ ನಮ್ಮ RCB ಮೇನ್ ಬೌಲರ್ ಆಗಿ ಗುರ್ಸ್ಕೊಂಡನ್ರಿ ಯಶ್ ದಯಾಳ. ಇನ್ನು ಇಂಪ್ಯಾಕ್ಟ್ ಆಗಿ ಸುಯೇಶ್ ಶರ್ಮಾರ್ ಬರ್ತಾನೆ ರೀ, ಅವು ಮಸ್ತ್ ಸ್ಪಿನ್ನರ್ ಅದಾನ. ಬಟ್ ಇವತ್ತಿನ ದಿವಸ ಹೆಂಗೆ ಆಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ GT ಮೇಲೆ. ಯಾಕಂದ್ರೆ GT ಬ್ಯಾಟಿಂಗ್ ಲೈನು ಭಾಳಷ್ಟು ಬಲಿಷ್ಠವಾಗಿತ್ತು ರೀ. ಓಪನರು ಸುದರ್ಶನ್ ಬರ್ತಾನ, ಗಿಲ್ ಅದಾನ, ಆಮೇಲೆ ಬಟ್ಲರ್ ಅದಾನ, ಶಾರುಖ್ ಖಾನು, ರುದ್ರಪಡು, ಎಲ್ಲ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ನಮ್ಮ ಬೌಲರ್ಗಳು ಹೆಂಗೆ ಕಟ್ಟಿ ಹಾಕ್ತಾರೆ. ಆಮೇಲೆ ಅವ್ರ ಬೌಲಿಂಗನ್ನು ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಸ್ಪಿನ್ನರ್ನ ರಶೀದ್ ಖಾನ್ ಏನಾದರೂ ಚಂದ ತಮ್ಗೆ ಆಡಿದ ಅಂತಂದ್ರೆ ಇವತ್ತಿನ ಮ್ಯಾಚ್ ಪಕ್ಕಾ ನಮ್ಮ RCBನೇ ಗೆಲ್ತಾರೆ ಅಂತ. ಬಟ್ ನನ್ನ ಪ್ರಕಾರ ಇವತ್ತಿನ ದಿವಸ ಯಾರು ಗೆಲ್ಲಬಹುದು ಅಂತ ಅನ್ನೋದಾದರೆ ಭಾಳಷ್ಟು ಎರಡೂ ತಂಡಗಳನ್ನು ಶಕ್ತಿಗಳ ಬಲಾಬಲವನ್ನು ಕಂಪೇರ್ ಮಾಡಿದರೆ ನಮ್ಮ RCB ಭಾಳಷ್ಟು ಸದೃಢವಾಗಿತ್ತು. ಬೌಲಿಂಗ್ದಾಗೂ ಮಸ್ತ್ ಪರ್ಫಾರ್ಮೆನ್ಸ್ ಕೊಡತ್ತಾರ, ಬ್ಯಾಟಿಂಗು ಮಸ್ತ್ ಪರ್ಫಾರ್ಮೆನ್ಸ್ ಕೊಡತ್ತಾರ. ಬಟ್ ಇವೆರಡೂ ಕಂಪ್ಯಾರಿಸನ್ ಮಾಡಿದ್ರೆ, ಎರಡೂ ತಂಡಗಳನ್ನು ಕಂಪೇರ್ ಮಾಡಿದರೆ ನಮ್ಮ RCB ಭಾಳಷ್ಟು ಬಲಿಷ್ಠವಾಗಿತ್ತು ರೀ. ಆ ಬಲಿಷ್ಠವಾಗಿರುವಂಥ ತಂಡ ಅದೇ ಬಲಿಷ್ಠತೆಯೊಂದಿಗೆ ಕಾನ್ಫಿಡೆನ್ಸಿಂದ ಆಡಿ ಇವತ್ತಿನ ಪಂದ್ಯವನ್ನು ಗೆದ್ಕೊಂಡು ಬಂದರೆ ನಮ್ಮ ಕನ್ನಡಿಗರಿಗೆ, ನಮ್ಮ RCB ಅಭಿಮಾನಿಗಳು ಭಾಳಷ್ಟು ಖುಷಿ ಯಾಕಂತ ಹೇಳ್ತಾ ಮತ್ತೆ ಪಂದ್ಯ ಮುಗಿದ ತಕ್ಷಣ ಏನಾಗತ್ತಂತ ತೆಗೆದುಕೊಂಡು ಬರ್ತೀನಿ. ನಮಸ್ಕಾರ.